ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿ. ಮಡಿಕೇರಿ ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತಾರೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇದು ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ. ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿ. ಮಡಿಕೇರಿ ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತಾರೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇದು ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ. ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿ. ಮಡಿಕೇರಿ ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತಾರೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇದು ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತು ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ. ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿ. ಮಡಿಕೇರಿ
ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇಲ್ಲಿ ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತೆ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದೆ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ. ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಡಿಕೇರಿ ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇಲ್ಲಿ ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತೆ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದೆ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ. ಇನ್ನು ಮಡಿಕೇರಿಯಲ್ಲೂ ಕೂಡ ಮಳೆ ಅವಾಂತರ ಸೃಷ್ಟಿಸಿರುವುದು. ಮಡಿಕೇರಿಯಲ್ಲಿ ಗಾಳಿ ಮಳೆಗೆ ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಮಡಿಕೇರಿ ಮತ್ತೆ ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಅವಾಂತರ. ರಾಜ್ಯಾದ್ಯಂತ ಗಾಳಿ ಮಳೆಗೆ ಒಂದಷ್ಟು ಸಮಸ್ಯೆಗಳು ಪರಿಣಮಿಸ್ತಾ ಇದೆ. ಇದರ ಬೆನ್ನಲ್ಲೇ ಮಡಿಕೇರಿ ಮತ್ತು ಚೆಟ್ಟಳ್ಳಿ ರಸ್ತೆಯಲ್ಲಿ ವಿದ್ಯುತ್ ಕಂಬಗಳು ಬಿದ್ದಿವೆ ಅನ್ನುವಂಥ ಮಾಹಿತಿ ಸಿಗ್ತದೆ. ಸೋಮವಾರಪೇಟೆ ಮತ್ತು ಕುಶಾಲನಗರ ರಸ್ತೆಯ ಮೇಲೆ ಮರ ಕೂಡ ಬಿದ್ದಿದೆ. ಇಲ್ಲಿ ಗುಡ್ಡ ಹೊಸೂರು ಸಿದ್ದಾಪುರ ಮಾರ್ಗದಲ್ಲಿ ಮರ ಧರೆಗುರುಳಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಯ ಮಧ್ಯಕ್ಕೆ ಮತ್ತೆ ಕಾರಿನ ಮೇಲೆ ಜಸ್ಟ್ ಮಿಸ್ ಅಂತ ಕಾಣುತ್ತೆ. ಜೊತೆಗೆ ಅಲ್ಲೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ವಿದ್ಯುತ್ ಕಂಬ, ವಿದ್ಯುತ್ ತಂತಿಗಳು ಕೂಡ ನೆಲಕ್ಕೆ ತಾಕಿವೆ. ವೆರಿ ಡೇಂಜರ್ ಮಳೆಗಾಲದ ಸಂದರ್ಭದಲ್ಲಿ. ಮತ್ತೆ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದೆ. ಇದು ಚೆಟ್ಟಳ್ಳಿಯಲ್ಲಿ ನಡೆದಂತಹ ಘಟನೆ. ಕೊಡಗು ಜಿಲ್ಲೆಯ ಚೆಟ್ಟಳ್ಳಿಯಲ್ಲಿ ಇನ್ನು ವೆಹಿಕಲ್ಗಳು ಓಡಾಡುವಂತ ಸಂದರ್ಭ ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಸವಾರಿ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಅಲ್ಲೊಂದು ಕಾರು ಜಸ್ಟ್ ಮಿಸ್ ಆಗಿರೋದು ಒಂದ್ ಕಡೆ, ಮತ್ತೊಂದು ಕಡೆ ವಿದ್ಯುತ್ ತಂತಿಗಳು ನೆಲಕ್ಕೆ ತಾಗಿರೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟದಿಂದ ಆದಂತಹ ಪರಿಣಾಮ.